ಬಾವಿಯ ನೀರಿನ ಮೇಲೆ 1 ಗಂಟೆ ಕಾಲ ತೇಲುವ ಮಕ್ಕಳು. ಪುಟಾಣಿ ಮಕ್ಕಳ ಅಭೂತಪೂರ್ವ ಸಾಧನೆ. ನೀರಿನ ಮೇಲೆ ಶವಾಸನ ಮಾಡುತ್ತಿರುವ ಪುಟಾಣಿ ಮಕ್ಕಳು. ನೀರಿನಲ್ಲಿ 1.5 ಗಂಟೆ ಈಜುವುದೇ ಕಷ್ಟದ ಕೆಲಸವಾಗಿರುತ್ತದೆ. ಅಂತಹದ್ರಲ್ಲಿ ಕೇವಲ 10 ದಿನಗಳಲ್ಲಿ ಈಜು ಕಲಿತಿರುವ 3 ವರ್ಷದ ಬಾಲಕಿ ನೀರನ್ನೇ ಹಾಸಿಗೆ ಮಾಡಿ 1 ಗಂಟೆ ಕಾಲ ನೀರಿನಲ್ಲಿ ಮಲಗಿ ಎಲ್ಲರನ್ನ ಅಚ್ಚರಿಗೆ ಗುರಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಕೇಶವ ಹಾಗೂ ಪತ್ನಿ ಅನುಷಾ ಬೇಸಿಗೆ ರಜೆಯನ್ನು ಮಕ್ಕಳು ಮನೆಯಲ್ಲಿ ಮೊಬೈಲ್ಗೆ ಸೀಮಿತವಾಗದೆ ಆರೋಗ್ಯ ಹಾಗೂ ಸಂರಕ್ಷಣೆಯ ಕಲೆಗಳಾದ ಹಲವು ವಿಚಾರಗಳ ಬಗ್ಗೆ ಮಕ್ಕಳಿಗೆ ಹೇಳಿಕೊಡಲು ಮುಂದಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಕೇಶವ ಮಾಸ್ಟರ್ ಡಾನ್ಸ್, ಯೋಗ ಜೊತೆಗೆ ಕೇವಲ 10 ದಿನಗಳಲ್ಲಿ ಈಜು ಕಲಿಸಲು ಮುಂದಾಗಿದ್ದು ಹೊಸ ದಾಖಲೆ ಬರೆಯಲು ಮುನ್ನುಗ್ಗುತ್ತಿದ್ದಾರೆ. ಅದರಂತೆ 3 ವರ್ಷದ ಓರ್ವ ಬಾಲಕಿ ಕರಾಯಿನ್ ತನ್ನ ಸಾಹಸವನ್ನ ತೋರಿ ಎಲ್ಲರನ್ನ ಅಚ್ಚರಿಪಡಿಸಿದ್ದಾಳೆ. ತಂದೆ ಅಂಜು ದಂಪತಿಗಳು ಜೀವನಕ್ಕಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಜೀವನವನ್ನ ಕಳೆಯುತ್ತಿದ್ದಾರೆ. ಆದರೆ ತಮ್ಮ ಮಗಳು ಮೊಬೈಲ್ಗೆ ಸೀಮಿತವಾಗದೆ ಬೇಸಿಗೆ ರಜೆಯ ದಿನಗಳನ್ನ ಕಳೆಯಲು ಈಜು ಕಲಿಕರ ತರಬೇತಿ ಶಿಬಿರಕ್ಕೆ ಸೇರಿಸಿದ್ದು, ಅದರಂತೆ 3 ವರ್ಷದ ಮಗು ಕುರಾಯಿನ್ 1 ಗಂಟೆಗೂ ಅಧಿಕ ಸಮಯ ನೀರಿನಲ್ಲಿ ಶವಾಸನ ಮಾಡುವ ಮೂಲಕ ಲಿಮ್ಕಾ ದಾಖಲೆ ಬರೆಯಲು ಮುಂದಾಗಿದ್ದಾಳೆ. ಕೇವಲ ಕುರಾಯಿನ್ ಮಾತ್ರವಲ್ಲದೆ 4 ವರ್ಷದ ಮಗಳು ಸೇರಿದಂತೆ 50 ವರ್ಷದ ನಾಗರಿಕರು ಈಜು ಕಲಿಸಲು ಮುಂದಾಗಿ ಬಾವಿಯಲ್ಲಿ ಶವಾಸನ ಮಾಡುವ ಮೂಲಕ ಈಜು ಕಲಿಕೆಯ ಜೊತೆಗೆ ನೀರಿನಲ್ಲಿ ಯೋಗಾಸನ ಮಾಡಿ ಬೇಸಿಗೆ ರಜೆ ದಿನಗಳನ್ನ ಕಲಿಕೆಯ ಜೊತೆಗೆ ಮಜಾ ಮಾಡುತ್ತಿದ್ದಾರೆ. ಸದ್ಯ ಕೇಶವ ಮಾಸ್ಟರ್ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯ ವಾಣಿ ಶಾಲೆ ಮುಂಭಾಗ ಕೇಶವ ಅಕಾಡೆಮಿ ನಡೆಸಿಕೊಂಡು ಬರುತ್ತಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆ ಹಾಗೂ ಈಜು ಬಾರದ ಯುವ ಜನತೆಗೆ ಈಜು ಸೇರಿದಂತೆ ನೃತ್ಯ ಹಾಗೂ ಯೋಗ ಕಲಿಕೆ ಮಾಡಿ ನಗರದಲ್ಲಿ ಉತ್ತಮ ಹೆಸರನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕೇಶವ ಮಾಸ್ಟರ್ ಜೊತೆಗೆ ಪತ್ನಿ ಅನುಷಾ ಸಾಥ್ ನೀಡುತ್ತಿದ್ದು, ಉಳಿದಂತೆ ಮುನ್ಕೃಷ್ಣ, ನಾಗರಾಜ್, ಬಾಬಣ್ಣ ಕೇಶವ ಮಾಸ್ಟರ್ಗೆ ಶಕ್ತಿಯಾಗಿ ನಿಂತು ಬೆಂಬಲ ನೀಡಿ ಮಕ್ಕಳಿಗೆ ಈಜು ಕಲಿಕೆಗೆ ಮುಂದಾಗಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಕೇಶವ, ಚಿಂತಾಮಣಿ ಡ್ಯಾನ್ಸ್ ಮಾಸ್ಟರ್, ಕೇಶವ ಡ್ಯಾನ್ಸ್ ಅಕಾಡೆಮಿ. ಮಕ್ಕಳಿಗೆ ಈಗ ನಾನು ಸ್ವಿಮ್ಮಿಂಗು ನೀಟಾಗಿ ಕಲಿಸ್ತಾ ಇದ್ದೀನಿ. 3 ವರ್ಷ ಮಗುನು ಕೂಡ ಈಗ 7 ದಿವಸದಲ್ಲಿ ರೆಡಿ ಮಾಡಿದ್ದೀನಿ. ಶವಾಸನ ಬಂದು ಮ್ಯಾಕ್ಸಿಮಮ್ 1 ಅವರ್ ಇರ್ತಾರೆ. 3 ವರ್ಷ ಮಗು ಬಂದು ಶವಾಸನ 1 ಅವರ್ ಇರ್ತಾರೆ. ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸೋದ್ರಿಂದ ತುಂಬ ಅನುಕೂಲ ಇದೆ. ಫ್ಯೂಚರಲ್ಲಿ ತುಂಬ ಅವ್ರಿಗೆ ಇಂಗ್ಲೀಷ್ ಕಲಿತರೆ ಅವ್ರ ಪ್ರಾಣ ಅವ್ರು ಕಾಪಾಡ್ಕೋಬೋದು. ಈಗ ಸಿಚುವೇಶನ್ ನೋಡ್ತಾ ಇದ್ದೀರಾ, ಅಕ್ಕಪಕ್ಕ ಕೃಷಿ ಹೊಂಡಗಳಲ್ಲಿ ಪ್ರಾಣಗಳು ಹೋಗ್ತಾ ಇದೆ. ಹಂಗಾಗಿ ಪ್ರತಿಯೊಬ್ಬ ಮಕ್ಕಳಿಗೂ ಪೇರೆಂಟ್ಸು ಈ ಹಾಲಿಡೇ ಬಂದಾಗ ಸ್ವಿಮ್ಮಿಂಗ್ ದಯವಿಟ್ಟು ಕಳಿಸಿ. ಬಟ್ ನಮ್ಮಂಥವ್ರ ಹತ್ರ ಕಲಿಸ್ಕೊಳ್ಳಿ ಸ್ವಿಮ್ಮಿಂಗು. ಅವ್ರ ಪೇರೆಂಟ್ಸ್ ಅವರೇ ಕರ್ಕೊಂಡೋಗಿ ಕಲ್ಸಕ್ಕೆ ಹೋಗಿ ಅವ್ರ ಪ್ರಾಣ ಕಲ್ಕೊಳ್ತಾ ಇದ್ದಾರೆ. ನಮಗೆ ಬರುತ್ತೆ, ಇದ್ರ ಬಗ್ಗೆ ನಮ್ಗೆ ಅನುಭವ ಇದೆ, ಒಂದು 10-15 ವರ್ಷದ ಅನುಭವ ಇದೆ. ಹಾಗಾಗಿ ಹಾಲಿಡೇಸ್ ಬಂದಾಗ ದಯವಿಟ್ಟು ನಮ್ಮಂಥವ್ರು ಇರ್ತಾರೆ, ಅಂಥವ್ರ ಹತ್ರ ಕಳಿಸಿ ಅವ್ರ ಪ್ರಾಣ ಅವ್ರು ಕಾಪಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಏನಪ್ಪ ಅಂತಂದರೆ, ಸುಮಾರು ಮಕ್ಕಳು ತಂದೆ ತಾಯಿಗಳು ಮಕ್ಕಳು ಕಲಿತಾ ಇಲ್ಲ ಅಂತೇಳ್ಬಿಟ್ಟು ಕೆರೆ ಕುಂಟೆ ಬಾವಿಗಳಲ್ಲಿ ಕಾಲು ಜಾರಿ ಆಯ ತಪ್ಪಿ ಬಿದ್ದಿರುವಂತಹ ಮಕ್ಕಳು, ಸೊ ಪ್ರಾಣ ಕಲ್ಕೊಂಡಿರೋರು ಸುಮಾರು ಜನ ಇದ್ದಾರೆ. ಸೊ ಆದರೆ ಕೇಶವ ಸರ್ ಅನ್ನೋರು ತುಂಬ ಟ್ರೈನಿಂಗ್ ತುಂಬ ಚೆನ್ನಾಗಿದೆ. ಸೊ ನಮ್ಮ ಮಗು ಅಂತೂ 10 ಡೇಸ್ ಓನ್ಲಿ 10 ಡೇಸಲ್ಲಿ ಮಗು ಬಾವಿಯಲ್ಲಿ ಈಜು ಕಲ್ತಿದೆ. ಸೊ ತುಂಬ ಖುಷಿ ಆಗ್ತಿದೆ. ಅದರಿಂದ ಬೇರೆ ಮಕ್ಕಳು ಪೇರೆಂಟ್ಸ್ ಪ್ರೋತ್ಸಾಹ ಮಾಡೋದ್ರಿಂದ ಬೇರೆ ಮಕ್ಕಳು ಬರದೇ ಇರುವಂತಹ ಮಕ್ಕಳು ಸಹ ಕಲಿತಾರೆ. ಸೊ ಯಾರು ಮಿಸ್ ಮಾಡದೆ ಸರ್ನ ಮೀಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ಮಕ್ಕಳು ಸೇಫ್ ಆಗ್ತಾರೆ. ಸೊ ಇದರಿಂದ ಏನಪ್ಪ ಅಂತಂದರೆ 10 ಡೇಸಲ್ಲಿ ಕಲಿಸ್ಕೊಡ್ತಾರೆ ಸರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳು ಸೇಫನ್ನು ನೀವು ಗೆದ್ಕೊಳ್ಳಿ. ಥ್ಯಾಂಕ್ ಯು. ಬೆಳಗಿನ ಶುಭೋದಯಗಳು ಎಲ್ಲರಿಗೂ. ನಾನು ಶ್ರೀ ನಳಂದ ವಿದ್ಯಾಮಂದಿರ HM ಶ್ರೀಮತಿ ನಾಗರತ್ನ ಅಂತಂದ್ಬಿಟ್ಟು ನಮ್ಮ ಶಾಲೆಯಲ್ಲಿ ನಾವು 13 ವರ್ಷದಿಂದ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಇವರು ನಮ್ಮ ಕೇಶವ್ ಸರ್ ಅಂತಂದ್ಬಿಟ್ಟು ಕೇಶವ್ ಡ್ಯಾನ್ಸ್ ಅಕಾಡೆಮಿ ಅಂತಂದ್ಬಿಟ್ಟು ಅವರ ಬಳಗ ಒಂದು 10 ವರ್ಷದಿಂದ ನಡೀತಾ ಇದೆ. ನಮ್ಮ ಶಾಲೆಯಲ್ಲಿ ಡ್ಯಾನ್ಸು, ಯೋಗ, ಕರಾಟೆ
ಮತ್ತು ಇದು ಮ್ಯೂಸಿಕ್, ಲೈಟ್ ಮ್ಯೂಸಿಕ್ಕು ಇವೆಲ್ಲನೂ ನಡೆಸ್ತಾ ಇದ್ದೀವಿ ನಾವು. ಈಗ ಸಮ್ಮರ್ ಕ್ಯಾಂಪ್ ಅಂತ ಮಕ್ಕಳಿಗೋಸ್ಕರ ಸಮ್ಮರ್ ಕ್ಯಾಂಪ್ ರಜೆಗಳಲ್ಲಿ, ಬೇಸಿಗೆ ರಜೆಗಳಲ್ಲಿ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸೊ ಈ ಸಮ್ಮರ್ ಕ್ಯಾಂಪಲ್ಲಿ ನಮ್ಮ ಶಾಲೆ ವತಿಯಿಂದ ಡ್ಯಾನ್ಸ್ ಅಕಾಡೆಮಿ, ಕೇಶವ್ ಡ್ಯಾನ್ಸ್ ಅಕಾಡೆಮಿಯಿಂದ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ನಲ್ಲಿ ಸ್ವಿಮ್ಮಿಂಗು, ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟು ಮತ್ತು ಸ್ನ್ಯಾಕ್ಸು ಪ್ರತಿಯೊಂದು ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಸೊ ಸ್ವಿಮ್ಮಿಂಗ್ನಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಒಂದು 3 ವರ್ಷದ ಮಗುನ ಕೂಡ ನಾವು ಸ್ವಿಮ್ಮಿಂಗ್ನಲ್ಲಿ 10 ದಿನಗಳು ಸಾಕು ನಮ್ಮ ಮಾಸ್ಟ್ರಿಗೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ. 10 ಡೇಸ್ನಲ್ಲಿ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ತಾರೆ ವಿತ್ ಹೆಲ್ತ್ ಆ್ಯಂಡ್ ಹೈಜೀನಲ್ಲಿ ಕೇರ್ ತೊಗೊಂಡು ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗ್ದಂಗೆ, ಇನ್ಫೆಕ್ಷನ್ ಆಗ್ದಂಗೆ ಒಳ್ಳೆ ಕಡೆ ಒಳ್ಳೆ ಜಾಗದಲ್ಲಿ ನಾವು ಮಕ್ಕಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಡ್ಯಾನ್ಸ್ ಕ್ಲಾಸಸ್ ನಡೆಸ್ತಾ ಇದ್ದೀವಿ. ಮತ್ತು ಆ್ಯಕ್ಟಿವಿಟೀಸ್, ಕಲ್ಚರಲ್ ಆ್ಯಕ್ಟಿವಿಟೀಸು, ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟಿ, ಗೇಮ್ಸು ಮತ್ತು ಕೆಲವೊಂದು ಎಜುಕೇಷನಲ್ ಪರ್ಪಸ್ ಆಗಿಯೂ ಕೂಡ ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಪ್ಲೇ ಮಾಡಲಿಂಗು ಎಲ್ಲ ಥರನೂ ನಾವು ಸಮ್ಮರ್ ಕ್ಯಾಂಪ್ನಲ್ಲಿ ಇದು ಮಾಡ್ತಾಯಿದ್ದೀವಿ. ಮತ್ತು ಫೈನಲ್ ಆಗಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಅಂತ ಅಂದ್ಬಿಟ್ಟು ರಾಕ್ ವ್ಯಾಲಿ ರೆಸಾರ್ಟ್ನಲ್ಲಿ 1 ಡೇ ಟ್ರಿಪ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಪ್ರತಿ ದಿವಸ ಅವ್ರಿಗೂ ಇವೆಲ್ಲ ಮಾಡಿ ಒಂದು ದಿವಸ ಲಾಸ್ಟ್ ಡೇ ಒಂದು ಟ್ರಕ್ಕಿಂಗು ಅಂತ ಇರುತ್ತೆ, ಆ ಟ್ರಕ್ಕಿಂಗು ಹೋಗಿ ಬರ್ತೀವಿ. ಸೊ ಎಂಟರ್ಟೈನ್ಮೆಂಟ್ ಎಲ್ಲರೂ ಖುಷಿಯಾಗಿ, ಯಾಕಂದರೆ ಎಲ್ಲ ಥರ ಶಾಲೆ ಮಕ್ಕಳು ಇವಾಗ ಬಂದು ಇಲ್ಲಿ ಸೇರಿರ್ತಾರೆ. ಆ ಪೇರೆಂಟ್ಸು ತುಂಬ ಸಹಕರಿಸ್ತಾ ಇದ್ದಾರೆ ನಮಗೆ. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಅಂತಂದರೆ ಕಡಿಮೆ ವೆಚ್ಚದಲ್ಲಿ ಎಲ್ಲ ಥರನೂ ಸಮ್ಮರ್ ಕ್ಯಾಂಪು ನಡೆಸ್ತಾ ಇದ್ದೀವಿ ನಾವಿಲ್ಲಿ. ಸೊ ಹೀಗಾಗಿ ಪೇರೆಂಟ್ಸ್ ಪ್ರೋತ್ಸಾಹನೂ ಇದೆ, ಮಕ್ಕಳ ಪ್ರೋತ್ಸಾಹನೂ ಇದೆ ಇಲ್ಲಿ. ಹಾಗೆ ತುಂಬ ಖುಷಿ ಪಡ್ತಾ ಇದ್ದಾರೆ ಮಕ್ಕಳು. ನೋಡ್ತಾ ಇರ್ಬೋದು ನೀವು ಎಷ್ಟು ಖುಷಿಯಾಗಿದ್ದಾರೆ ಅವರು ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಈಗ ತಕ್ಕ ಮಟ್ಟಿಗೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಮಕ್ಕಳಿಗೋಸ್ಕರ. ಇದನ್ನು ಹೇಳೋದಕ್ಕೆ ಬಯಸಿ, ಇದರಿಂದ ಮಕ್ಕಳಿಗೆ ಅನುಕೂಲ ಏನು ಅಂತಂದರೆ ಫಸ್ಟು ಬಾಡಿ ಫಿಟ್ನೆಸ್ಸು ಸರ್. ಬಾಡಿ ಫಿಟ್ನೆಸ್ ಬರುತ್ತೆ ಸ್ವಿಮ್ಮಿಂಗ್ ಮಾಡೋದ್ರಿಂದ. ಮತ್ತು ಒಂದು ಭಯ ಅನ್ನೋದು ಹೋಗುತ್ತೆ ಮಕ್ಕಳಿಗೆ. ಮತ್ತು ಹೆಲ್ತ್ ಇಶ್ಯೂಸ್ ಏನೂ ಇರೋದಿಲ್ಲ ಮಕ್ಕಳಿಗೆ. ಯಾಕೆಂದರೆ ಕೆಲವರಿಗೆ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಸಡನ್ ಬ್ಯಾಕ್ ಬೋನ್ಸ್ ಅಂತ. ಈಗ ಚಿಕ್ಕ ಮಕ್ಕಳಿಗೆ ಆಲ್ರೆಡಿ ಎಲ್ಲ ಥರ ಕೈಕಾಲು ನೋವುಗಳು ಅವೆಲ್ಲ ಬರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಇವಾಗ ಈ ಸ್ವಿಮ್ಮಿಂಗ್ ಮಾಡೋದ್ರಿಂದ ಚೆನ್ನಾಗಿ ಬಾಡಿ ಫಿಟ್ನೆಸ್ ಬರುತ್ತೆ, ಒಳ್ಳೆ ಸ್ಟ್ರೆಂತ್ ಬರ್ತಾ ಇದೆ ಮಕ್ಕಳಿಗೆ. ಇದರಿಂದ ಏನು ಅಂತಂದರೆ ಪೇರೆಂಟ್ಸ್ ಕೂಡ ಅವರು ಏಜಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರು ಈಗೆಲ್ಲ ಮಕ್ಕಳಿಗೋಸ್ಕರ ಮಾಡಿಸ್ತಾ ಇದ್ದಾರೆ. ಸೊ ಅದು ಖುಷಿ ಪ್ರೋತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇನ್ನೊಂದೇನು ಅಂತಂದರೆ ಇವಾಗ ಈ ಕೃಷಿ ಹೊಂಡದಲ್ಲಿ ಕೆಲವೊಂದೆಲ್ಲ ನಿಮಗೆ ಇನ್ಸಿಡೆಂಟ್ ಗೊತ್ತಾಗ್ತಾ ಇದೆ ಏನು ಅಂತಂದ್ಬಿಟ್ಟು, ಆ ಥರ ಯಾವುದೇ ಇದಿಲ್ದಿರ ಜಾಗೃತಿಯಾಗಿ ಮಕ್ಕಳನ್ನ ವಿತ್ ಪೇರೆಂಟ್ಸ್ ಸಮೇತ ಬರ್ತಿದ್ದಾರೆ ಇಲ್ಲಿಗೆ. ಅವರೇ ನೋಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಸೇರಿಸ್ತಾ ಇದ್ದಾರೆ. ಸೊ ಈ ಥರ ಇಲ್ಲಿ ನಾವು ಒಳ್ಳೆ ಕಲಿಕೆ ಕೊಡ್ತಾ ಇದ್ದೀವಿ.